ಸರ್, ಇವತ್ತಿನ ಕಾರ್ಯಕ್ರಮದ ಉದ್ದೇಶ ನಮ್ಮ ಹಿರಿಯ ನಾಯಕರು ಮತ್ತೆ ಮುತ್ಸದ್ದಿ ನಾಯಕರಾದಂತ ಮಹದೇವಪ್ಪ ಸಾಹೇಬ್ರಿಗೆ ಏನೀಗ ನೂತನ ಸರ್ಕಾರ ಬರ್ತಾ ಇದೆ, ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ. ಈ ಸರ್ಕಾರದಲ್ಲಿ ಅವ್ರಿಗೆ ಪ್ರಬಲವಾದ ಒಂದು ಉನ್ನತವಾದಂತ ಸ್ಥಾನಮಾನ ಕೊಡಬೇಕು. ಜೊತೆಗೆ ಮತ್ತೆ ಅವ್ರಿಗೆ ಉಪಮುಖ್ಯಮಂತ್ರಿಯಾಗಿ ಪರಿಗಣಿಸಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದೀವಿ ಹೈಕಮಾಂಡ್ಗೆ. ಆಕ್ಚುಲಿ ಇದನ್ನ ನಾವು ಕೇಳಿ ತಗೊಬೇಕಾದಂತ ಪರಿಸ್ಥಿತಿ ಇಲ್ಲ ಸರ್. ಕಾಂಗ್ರೆಸ್ ಅಲ್ಲಿ ಮಹದೇವಪ್ಪ ಸಾಹೇಬ್ರಂತ ಒಂದು ಸಂವಿಧಾನಾತ್ಮಕವಾಗಿ ನಿರ್ಧಾರ ತಗೊಳ್ಳಂತ ನಾಯಕರು ತುಂಬಾ ಕಡಿಮೆ. ಸಿದ್ದರಾಮಯ್ಯ ಸಾಹೇಬರು ಮತ್ತೆ ಮಹದೇವಪ್ಪ ಸಾಹೇಬ್ರು ಇಬ್ರು ಒಂಥರ ಜೋಡೆತ್ತರ ರೀತಿ ಕೆಲಸ ಮಾಡ್ಕೊಂಡು ಬಂದಿರೋಂಥವ್ರು ಅವಾಗಿಂದನು. ಅದು ಮತ್ತೆ ಕಾಂಗ್ರೆಸ್ನ ಸಿದ್ಧಾಂತಗಳು ಮತ್ತೆ ಕಾಂಗ್ರೆಸ್ನ ಉದ್ದೇಶಗಳು ಜನಗಳಿಗೆ ತಲುಪಬೇಕು ನೇರವಾಗಿ, ಮತ್ತೆ ಸಂವಿಧಾನದ ಉದ್ದೇಶಗಳು ಜನಗಳಿಗೆ ಮುಟ್ಟಬೇಕು ಅಂತ ಹೇಳಿದ್ರೆ ಮಹದೇವಪ್ಪ ಸಾಹೇಬರು ಈಗಿನ ಸಂಪುಟದಲ್ಲಿ ಒಂದು ಉನ್ನತವಾದಂತ ಒಂದು ಗೌರವಯುತವಾದಂತ ಸ್ಥಾನಮಾನದಲ್ಲಿ ಇರ್ಬೇಕು ಅಂತ ನಾವು ಆಗ್ರಹ ಪಡಿಸ್ತೀವಿ. ಕೇವಲ ದಲಿತ ನಾಯಕರು ಅಂತೇಳಿ ನಾವು ಬಿಂಬಿಸೋದಕ್ಕೆ ನಾವು ಅವ್ರನ್ನ ದಲಿತ ಕೋಟಾದಲ್ಲಿ ಅವ್ರನ್ನ ಮಂತ್ರಿ ಮಾಡಿ ಅಂತ ನಾವು ಕೇಳ್ತಲ್ಲ. ಯಾಕಂದ್ರೆ ಮಹದೇವಪ್ಪ ಸಾಹೇಬರು ಎಲ್ಲಾ ಸಮುದಾಯಗಳಿಗೂ ಮತ್ತೆ ಎಲ್ಲಾ ಸಮುದಾಯನ ಪ್ರತಿನಿಧಿಸುವಂತವ್ರು, ಆಮೇಲೆ ಜಾತ್ಯತೀತವಾಗಿ ಅವರು ಸಮಾನತೆಯನ್ನ ಒಂದು ಇದರಲ್ಲಿ ಅಡಿನಲ್ಲಿ ಅವರು ಬಂದಿರ್ತಕ್ಕಂಥವ್ರು. ಮತ್ತೆ ಸಂವಿಧಾನದ ಇವತ್ತಿನ ದಿನ ಏನು ಸಂವಿಧಾನ ಒಂದು ಈ ಕೋಮುವಾದಿಗಳಿಂದ ಏನೋ ಒಂದು ಅಪಾಯದಲ್ಲಿದೆ, ಇವತ್ತಿನ ದಿನದಲ್ಲಿ ಸಂವಿಧಾನ ರಕ್ಷಣೆ ಮಾಡೋಂಥವ್ರು ಬೇಕಾಗಿದೆ ಸರ್. ಈಗ ಸರ್ಕಾರದಲ್ಲಿ ಅದು ರಾಜ್ಯದಲ್ಲೇ ಇರ್ಬೋದು, ಕೇಂದ್ರದಲ್ಲೇ ಇರ್ಬೋದು. ಅದರಿಂದ ಮಹದೇವಪ್ಪ ಸಾಹೇಬರಿಗೆ ಒಂದು ಪ್ರಬಲವಾದಂತ ಒಂದು ಉನ್ನತವಾದಂತ ಸ್ಥಾನಮಾನ ಬೇಕೇ ಬೇಕು ಅಂತ ಈ ಸಂದರ್ಭದಲ್ಲಿ ನಾವು. ಮತ್ತೆ ಅವರು ಹಿಂದೆ ಏನ್ ಸಚಿವರಾದಾಗ ಅವ್ರು ಏನ್ ಕೆಲಸ ಮಾಡಿದ್ದಾರೆ, ಅವ್ರದ್ದು ಟ್ರ್ಯಾಕ್ ರೆಕಾರ್ಡ್ ಅಂತಿದೆ. ಈಗ ಅವರು ಹಿಂದೆ PWD ಮಿನಿಸ್ಟರ್ ಆದಾಗ ಆಗಿರ್ಬೋದು, ಹಿಂದೆ ಯಾವ ಮಂತ್ರಿನೂ ಮಾಡಕ್ ಆಗದಿರೋ ರೀತಿ ಕೆಲಸಗಳನ್ನ ಅವ್ರು ಮಾಡಿದ್ದಾರೆ. ಮತ್ತೆ ನಮ್ಮ ಈ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ 3 ವರ್ಷದಲ್ಲಿ ಅವರು ಮಾಡಿರ್ತಕ್ಕಂಥ ಕೆಲಸಗಳು ಪ್ರತಿಯೊಂದು ಹಳ್ಳಿಗಳಿಗೂ ಮತ್ತೆ ಶೋಷಿತ ವರ್ಗದವರಿಗೆ ನೇರವಾಗಿ ಸರ್ಕಾರದ ಉದ್ದೇಶ ಮತ್ತೆ ಅವರ ಅನುದಾನಗಳು ಏನ್ ತಲುಪಬೇಕು ಆ ನಿಟ್ಟಲ್ಲಿ ಒಂದು ಕೆಲಸನ ಹುಡುಕಿ ಮಾಡಿದ್ದಾರೆ. ಇದನ್ನ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳನ್ನ ತಾವು ಕೇಳಿದ್ರೆ ಗೊತ್ತಾಗುತ್ತೆ ಇವ್ರು ಯಾವ ಮಟ್ಟದಲ್ಲಿ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ ರೀತಿ ಕೆಲಸ ಮಾಡೋರಿಗೆ ನಾವು ಒಂದು ಜವಾಬ್ದಾರಿನ ಕೊಡಿ ಅಂತ ನಾವು ಕೇಳ್ತಾ ಇದೀವಿ. ಇಷ್ಟೆಲ್ಲ ಸಚಿವ ಸ್ಥಾನದ ಜೊತೆಗೆ ಅವ್ರಿಗೆ ಉಪಮುಖ್ಯಮಂತ್ರಿ ಪರಿಗಣಿಸಿ ಅಂತ ಕೇಳ್ತಾ ಇದೀವಿ. ಇವಪ್ಪರ ಕೈ ಸಿಗಲ್ಲ ಅನ್ನೋದು ಸುಳ್ಳು. ಅವರ ಸ್ಥಾನಮಾನದಲ್ಲಿ ಏನ್ ಕೆಲಸ ಮಾಡ್ಬೇಕು, ಅವರ ಜವಾಬ್ದಾರಿ ಅರ್ತ್ಕೊಂಡು ಅವ್ರು ಏನ್ ಕೆಲಸ ಮಾಡ್ಬೇಕು ಅದನ್ನ ಮಾಡ್ತಾ ಇದಾರೆ ಸರ್. ಅವರು ಜನಗಳ ಕೈ ಸಿಗಲ್ಲ ಅಂತ ಹೇಳಿದ್ರೆ ಈಗ ನಮ್ಮ MP ಸಾಹೇಬ್ರು ಇದಾರೆ, ಸುನಿಲ್ ಬೋಸ್ ಸಾಹೇಬ್ರು ಇದಾರೆ. ಅವ್ರು ಇಲ್ಲಿ ಏನ್ ಜವಾಬ್ದಾರಿ ಇದೆ ಅದನ್ನೆಲ್ಲ ಅವ್ರು ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದಾರೆ. ಯಾವುದೇ ಕಾರ್ಯಕರ್ತರಿಗೆ ಏನೇ ಒಂದು ಕುಂದು ಕೊರತೆಗಳಿರ್ಬೋದು, ಅವರು ಸುನಿಲ್ ಬೋಸ್ ಅವರು ನೇರವಾಗಿ ಅದನ್ನ ನಮ್ಮ ಮಹದೇವಪ್ಪ ಸಾಹೇಬರಿಗೆ ಅದನ್ನ ತಲುಪಿಸುವಂತ ಕೆಲಸ, ಮತ್ತೆ ಅಲ್ಲಿಂದ ಏನೋ ಒಂದು ಪರಿಹಾರನ ಅದಕ್ಕೆ ಒದಗಿಸಬಹುದು ಅದನ್ನೆಲ್ಲ ಅವರು ಮಾಡ್ಕೊಂತ ಬರ್ತಾ ಇದಾರೆ. ಅವರು ಪ್ರಬಲವಾಗಿ ಒಂದು ಮಂತ್ರಿ ಆಗಿರೋದ್ರಿಂದ ಅಲ್ಲಿ ಏನು ಒಂದು ಕೆಲಸ ಮಾಡ್ಬೇಕು ಅದನ್ನ ಜವಾಬ್ದಾರಿಯುತವಾಗಿ ಮಾಡ್ತಾರೆ. ಒಂದ್ ವೇಳೆ ಸಚಿವ ಸ್ಥಾನ ಸಿಗ್ಲಿಲ್ಲ, ಡೀಸೆಂಟ್ ಸ್ಥಾನ ಸಿಗ್ಲಿಲ್ಲ ಅಂದ್ರೆ ನಮ್ಮ ಒಂದು ಯಾವ ತರ ನಾವು ಮುಂದೆ ಏನ್ ಮಾಡ್ಬೇಕು ಅಂತ ಹೇಳಿ ಎಲ್ಲರೂ ಸೇರಿ ಅವ್ರ ಅಭಿಮಾನಿಗಳು ಮತ್ತೆ ಕಾಂಗ್ರೆಸ್ ಪಕ್ಷದವರೆಲ್ಲ ಸೇರಿ ತೀರ್ಮಾನ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ನಾವು ಇದನ್ನ ನಾವು ಕೇಳ್ಕಂತಾರೆ ನಮ್ಗೆ ಒಂದು ವಿಪರ್ಯಾಸ. ಇದು ಮಹದೇವಪ್ಪ ಸಾಹೇಬ್ರಿಗೆ ನೀವು ಸಚಿವ ಸ್ಥಾನ ಕೊಡಿ ಅಂತ ಕೇಳ್ಕಂತಾರೆ ಒಂದು ವಿಪರ್ಯಾಸ. ಯಾಕಂದ್ರೆ ಅಂತ ನಾಯಕರನ್ನ ಹೈಕಮಾಂಡ್ ನೇರವಾಗಿ ಪರಿಗಣಿಸಬೇಕು. ಇದು ಕಾಂಗ್ರೆಸ್ಗೂ ಒಂದು ಗೌರವ ತರುವಂತ ಕೆಲಸನ ಮಹದೇವಪ್ಪ ಸಾಹೇಬರು ಮಾಡ್ಕೊ ಬಂದಿದ್ದಾರೆ. ಅವ್ರ ಹಿಂದೆ ಈಗ 3 ಬಾರಿ ಸಚಿವರಾಗಿದ್ದಾರೆ. 3 ಬಾರಿ ಸಚಿವರಾಗಿದ್ದಾಗಲೂ ಅವ್ರು ಏನೇನ್ ಕೆಲಸ ಮಾಡ್ಕೊ ಬಂದಿದ್ದಾರೆ ಅಂದ್ರೆ ಇಲಾಖಾವಾರು ನೋಡ್ಕೋದ್ರಿಂದ ನಮ್ಗೆ ಗೊತ್ತಾಗುತ್ತೆ. ನಾವು ಕೇಳೋದೇ ಒಂದು ನಮ್ಗೆ ವಿಪರ್ಯಾಸ ಇದು. ಬಟ್ ಅನಿವಾರ್ಯ ಅಂತ ಬಂದಾಗ ನಾವು ಅದನ್ನ ಉಗ್ರ ಯುವಕರಾಗಿದ್ದೀರಿ, ಬಹಳಷ್ಟು ಯುವ ಶಾಸಕರು ಶಾಸಕರು ಇದ್ದಾರೆ ಸರ್. ಅವರು ಅವಕಾಶ ಸರ್, ಈಗ ಯುವ ಶಾಸಕರಿಗೆ ಒಂದು ಮಾರ್ಗದರ್ಶನ ಮಾಡ್ಬೇಕು ಅಂತ ಹೇಳಿದ್ರೆ ಅಲ್ಲಿ ದೊಡ್ಡವರು ಇರ್ಬೇಕಲ್ವಾ ಸರ್. ಈಗ ಸಂವಿಧಾನದ ಒಂದು ರಕ್ಷಣೆ, ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಯುವ ಶಾಸಕರಿಗೆ ಮಾರ್ಗದರ್ಶನ ಬೇಕು ಅಂತಂದ್ರೆ ಮಹದೇವಪ್ಪ ಸಾಹೇಬ್ರಂತವ್ರು ಇರ್ಬೇಕು. ಮಹದೇವಪ್ಪ ಸಾಹೇಬ್ರಂತವ್ರು ಅಲ್ಲಿದ್ರೇನೆ ಅವರ ಮಾರ್ಗದರ್ಶನದಲ್ಲಿ ಬೇರೆಯವರು ಕೂಡ ಅದನ್ನ ಮಾಡ್ಬೋದು ಅಂತ ನಮ್ಮ ಅಭಿಪ್ರಾಯ. ಕುಮಾರ್ ಅಂತೇಳಿ, ನಾವು TRC ಕನೆಕ್ಟ್ ಮಾಡೋರು ಕುಮಾರ್ ರಾಮೇಗೌಡ ಅಂತೇಳಿ.